ವೈಕುಂಠ ಏಕಾದಶಿಗೆ ತಿರುಪತಿಯಲ್ಲೇ ಜನಜಂಗುಳಿ. ತಿರುಮಲ ಶ್ರೀವಾರಿ ವೈಕುಂಠ ದ್ವಾರ ದರ್ಶನಕ್ಕೆ ಜನವೋ ಜನ. ಏನೋ ವೈಕುಂಠ ಏಕಾದಶಿ ದಿನ ದ್ವಾರ ದರ್ಶನಕ್ಕೆ ಭಕ್ತರು ಆಗಮಿಸಿದ್ರು. ಇದಕ್ಕಾಗಿ ಒಟ್ಟು 8 ಕೇಂದ್ರಗಳಲ್ಲಿ ಸ್ಲಾಟ್ ಅನ್ನ ಮಾಡಲಾಗಿತ್ತು. ಈ ಕೇಂದ್ರಗಳಲ್ಲೇ ಟಿಕೆಟ್ ನೀಡಲು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಏನೋ ಜನವರಿ 10, 11 ಮತ್ತು 12ರಂದು ಟಿಕೆಟ್ ವಿತರಣೆ. ಈ ಟಿಕೆಟ್ಗಾಗಿ ಸಾವಿರಾರು ಭಕ್ತರು ಕಾದು ಕುಳಿತಿದ್ರು. ಜನವರಿ 9 ಗುರುವಾರ ಬೆಳಿಗ್ಗೆ 5ರಿಂದ ಟಿಕೆಟ್ ವಿತರಣೆ. ಇದೇ ಟಿಕೆಟ್ಗಾಗಿ ಜನವರಿ 8 ಬುಧವಾರದಿಂದಲೇ ಸರತಿ ಸಾಲಿನಲ್ಲಿ ಜನ ಬಂದಿದ್ರು. ಬುಧವಾರ ಬೆಳಿಗ್ಗೆನೆ ಸಾಲುಗಟ್ಟಿ ನಿಂತಿದ್ರು ಜನರು. ಇನ್ನು ಬುಧವಾರ ಸಂಜೆ ವೇಳೆ ಗೇಟ್ ಅನ್ನ ತೆರೆದಿದ್ದಾರೆ ಪೊಲೀಸರು. ಗೇಟ್ ತೆರೆತಿದ್ದಂತೆ ಭಕ್ತರ ನೂಕುನುಗ್ಗಲು ಶುರುವಾಗಿದೆ. ಭಕ್ತರನ್ನ ನಿಯಂತ್ರಿಸಲು ಸೋತು ಬಿಟ್ಟಿದ್ದಾರೆ ಪೊಲೀಸರು. ಒಟ್ಟು 4 ಕೇಂದ್ರಗಳಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ. ಟಿಕೆಟ್ ವ್ಯವಸ್ಥೆಯೇ ಕಾಲ್ತುಳಿತಕ್ಕೆ ಕಾರಣ ಆಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ತಿರುಪತಿಯ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ವೈಕುಂಠ ಏಕಾದಶಿಗೆ ತಿರುಪತಿಯಲ್ಲೇ ಜನಜಂಗುಳಿ. ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆಯಬೇಕು, ತಿರುಮಲ ಶ್ರೀವಾರಿಯ ವೈಕುಂಠನ ದ್ವಾರದ ದರ್ಶನ ಮಾಡಬೇಕು ಅಂತ ಅಪಾರ ಸಂಖ್ಯೆಯ ಭಕ್ತರು ಸನ್ನಿಧಿಗೆ ಆಗಮಿಸಿದ್ರು. ಇದಕ್ಕಾಗಿ ಟಿಟಿಡಿ ಕೆಲವು ವ್ಯವಸ್ಥೆಗಳನ್ನ ಮಾಡಿಕೊಂಡಿತ್ತು. ಆ ವ್ಯವಸ್ಥೆಗಳೇ ಎಡವಟ್ಟಾಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈಗಾಗಲೇ 6 ಭಕ್ತರು ಸಾವನ್ನಪ್ಪಿದ್ದಾರೆ. 40ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಇವೆಲ್ಲದಕ್ಕೂ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ಬಿಟ್ಟಿದೆ. ಇನ್ನು ಹೊಸ ಟಿಕೆಟ್ ವ್ಯವಸ್ಥೆಯೊಂದನ್ನ ಮಾಡಿದ್ರು. ಅಂದ್ರೆ ಜನವರಿ 10, 11 ಹಾಗೂ 12ರಂದು ಟಿಕೆಟ್ ವಿತರಣೆ ಮಾಡ್ತೀವಿ ವೈಕುಂಠ ಏಕಾದಶಿಯ ವಿಶೇಷ ದರ್ಶನಕ್ಕೋಸ್ಕರ. ಹೀಗಾಗಿನೇ ಟಿಕೆಟ್ಗಾಗಿ ಸಾವಿರಾರು ಭಕ್ತರು ಕಾದು ಕುಳಿತಿದ್ರು. ಜನವರಿ 9 ಗುರುವಾರ ಬೆಳಿಗ್ಗೆ 5ರಿಂದ ಈ ಹೊಸ ಟೋಕನ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಮುಂದಾಗಿದ್ರು. ಈ ಟೋಕನ್ ಅನ್ನ ಪಡಿಬೇಕು ಅಂತ ಭಕ್ತರು ಜನವರಿ 8 ಬುಧವಾರದಿಂದಲೇ ಸರತಿ ಸಾಲಿನಲ್ಲೇ ಕಾಯ್ತಾನೆ ಇದ್ರು. ಬುಧವಾರ ಬೆಳಿಗ್ಗೆನೆ ಸಾಲುಗಟ್ಟಿ ಭಕ್ತರು ಬಂದಿದ್ರು. ಸುಮಾರು ಬುಧವಾರ ಸಂಜೆಯ ವೇಳೆಗೆ ಗೇಟ್ ಅನ್ನ ಅಲ್ಲಿನ ಆಡಳಿತ ಮಂಡಳಿ ಪೊಲೀಸರು ತೆರೆದಿದ್ದಾರೆ. ಯಾವಾಗ ಗೇಟ್ ಅನ್ನ ತೆರೀತಿದ್ದಂತೆ ಭಕ್ತರು ನೂಕುನುಗ್ಗಲು ಶುರು ಆಗಿಬಿಟ್ಟಿದೆ. ಆಗ ಭಕ್ತರನ್ನ ನಿಯಂತ್ರಿಸುವಲ್ಲಿ ಸೋತು ಹೋಗಿಬಿಟ್ಟಿದ್ದಾರೆ ಅಲ್ಲಿನ ಆಡಳಿತ ಮಂಡಳಿ ಮತ್ತು ಪೊಲೀಸರು. ಯಾರ್ಯಾರು ಜವಾಬ್ದಾರಿಯನ್ನು ವಹಿಸಿದ್ದಾರೆ? ಕ್ಷೇತ್ರದ ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ. ಒಂದು ಕಡೆಯಲ್ಲಿ ಭಕ್ತರನ್ನ ನಿಯಂತ್ರಿಸುವಲ್ಲಿ ಅವರು ವಿಫಲ ಆಗಿದ್ದಾರೆ. ಜೊತೆಯಲ್ಲಿ ಎಷ್ಟು ಸಂಖ್ಯೆಯ ಭಕ್ತರು ಬರ್ತಾರೆ ಅನ್ನೋದ ಅಂದಾಜನ್ನು ಕೂಡ ಮಾಡಿಲ್ಲ. ಇದೇ ಕಾರಣ ನೋಡಿ ಸಾಕಷ್ಟು ಎಡವಟ್ಟಾಗಿದೆ. ಒಟ್ಟು 4 ಕೇಂದ್ರಗಳಲ್ಲಿ ಸಂಭವಿಸಿಬಿಟ್ಟಿದೆ ಕಾಲ್ತುಳಿತ. ಹೀಗಾಗಿನೇ ಈಗ ಆರೋಪ ಕೇಳಿ ಬರ್ತಾ ಇರೋದು ಈ ಟಿಕೆಟ್ ವ್ಯವಸ್ಥೆನೇ ಕಾಲ್ತುಳಿತಕ್ಕೆ ಕಾರಣ ಅನ್ನೋದಾಗಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ.